ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಇವತ್ತು ಈ ಹತ್ಯೆಯ ಆರೋಪಿಗಳನ್ನ ಮೈಸೂರಿಗೆ ಕರೆದುಕೊಂಡು ಹೋಗಲಾಗಿತ್ತು ಸ್ಪಾಟ್ ಮಹಜರಿಗಾಗಿ. ಮೈಸೂರಿನಲ್ಲಿ ಪೊಲೀಸರಿಂದ ಸ್ಥಳ ಮಹಜರು ಅಂತ್ಯವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದರ್ಶನ್ ತಂಗಿದಂತಹ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಪಂಚನಾಮೆ ಆಗಿದೆ. ನಾಗರಾಜ್ ಲಕ್ಷ್ಮಣ್ ಸಮ್ಮುಖದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಹೋಟೆಲ್ನಲ್ಲಿದ್ದಂತಹ ಸಿಸಿಟಿವಿಯ ಫುಟೇಜ್ ಅನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ ಪೊಲೀಸರು. ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಸಿಬ್ಬಂದಿಯನ್ನು ಕೂಡ ವಿಚಾರಣೆ ನಡೆಸಿದ್ದಾರೆ. ಹೋಟೆಲ್ ಸಿಬ್ಬಂದಿಯ ಹೇಳಿಕೆಯನ್ನು ಪಡೆದು ಅವರಿಂದ ಸಹಿ ಸಂಗ್ರಹಕ್ಕೂ ಕೂಡ ಪೊಲೀಸರು ಮುಂದಾಗಿರುವಂಥದ್ದು. ಯಾವಾಗ ರೇಣುಕಾಸ್ವಾಮಿಯ ಹತ್ಯೆ ಆಯಿತು, ಹತ್ಯೆಯಾದ ನಂತರ ದರ್ಶನ್ ಇದೇ ಹೋಟೆಲ್ಗೆ ಬಂದು ತಂಗಿದ್ರು. ಇದೇ ಹೋಟೆಲ್ನಲ್ಲಿದ್ದಂತಹ ಸಂದರ್ಭದಲ್ಲಿ ವರ್ಕೌಟ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಉಟ್ಟ ಬಟ್ಟೆಯಲ್ಲಿ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಯಿತು. ಈಗಾಗಲೇ ಚಿತ್ರದುರ್ಗ ಜೊತೆಗೆ ಬೆಂಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಸ್ಥಳ ಮಹಜರನ್ನು ನಡೆಸಿದಂತಹ ಪೊಲೀಸರು ಇವತ್ತು ಮೈಸೂರಿನಲ್ಲೂ ಕೂಡ ನಡೆಸಿದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇಬ್ಬರು ಆರೋಪಿಗಳನ್ನು ಇವತ್ತು ಮೈಸೂರಿಗೆ ಕರೆತರಲಾಗಿತ್ತು ಸ್ಥಳ ಮಹಜರು ಕಾರ್ಯಕ್ಕಾಗಿ. ಈಗ ಅದು ಕಂಪ್ಲೀಟ್ ಆಗಿದೆ. ಈಗ ಖಾಸಗಿ ಹೋಟೆಲ್ನಿಂದ ಪೊಲೀಸರ ಭದ್ರತೆಯೊಂದಿಗೆ ಪೊಲೀಸ್ ವ್ಯಾನ್ನಲ್ಲಿ ಇಬ್ಬರು ಆರೋಪಿಗಳನ್ನು ಕೂರಿಸಿಕೊಂಡು ಹೋಟೆಲ್ನಿಂದ ಹೊರ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ದರ್ಶನ್ ಅವರ ಫಾರ್ಮ್ ಹೌಸ್ನಲ್ಲೂ ಕೂಡ ಸ್ಥಳ ಮಹಜರನ್ನು ಮಾಡಬಹುದಾದಂತಹ ಸಾಧ್ಯತೆಗಳಿದೆ. ಅಲ್ಲಿಗೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಪೊಲೀಸರು ಮಾಡಿಕೊಂಡಿದ್ದಾರೆ. ಬಹುತೇಕ ಈ ಸ್ಥಳ ಮಹಜರು ಕಂಪ್ಲೀಟ್ ಆಗಿರೋದ್ರಿಂದ ಈಗ ದರ್ಶನ್ ಅವರ ಫಾರ್ಮ್ ಹೌಸ್ನಲ್ಲಿ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಇದೆ. ಸ್ಥಳ ಮಹಜರನ್ನ ಮಾಡಲಿಕ್ಕೋಸ್ಕರನೇ ಅನ್ನಪೂರ್ಣೇಶ್ವರಿ ಠಾಣೆಯಿಂದ ಇಬ್ಬರು ಆರೋಪಿಗಳನ್ನ, ನಾಗರಾಜ್ ಸೇರಿ ಇಬ್ಬರು ಆರೋಪಿಗಳನ್ನ ಮೈಸೂರಿಗೆ ಕರೆತರಲಾಗಿತ್ತು. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಪೊಲೀಸ್ ವ್ಯಾನ್ನಲ್ಲಿ ಅವರನ್ನ ಕರೆದುಕೊಂಡು ಬಂದಿದ್ರು. ಈಗ ಖಾಸಗಿ ಹೋಟೆಲ್ನಲ್ಲಿ ಸ್ಥಳ ಮಹಜರು ಕಂಪ್ಲೀಟ್ ಆಗಿದೆ. ಅದೇ ಭದ್ರತೆಯೊಂದಿಗೆ ಇಬ್ಬರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಈ ಮೂಲಕ ರೇಣುಕಾಸ್ವಾಮಿಯ ಮರ್ಡರ್ ಕೇಸ್ನಲ್ಲಿ ಪೊಲೀಸರು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿರುವಂತಹದ್ದು, ಮತ್ತಷ್ಟು ಸಾಕ್ಷ್ಯಗಳ ಸಂಗ್ರಹಕ್ಕೆ ಮುಂದಾಗಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮೊನ್ನೆ ದರ್ಶನ್ ಸೇರಿ 17 ಜನ ಆರೋಪಿಗಳನ್ನ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಿದಂತಹ ಸಂದರ್ಭದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ್ಯಾಯಾಧೀಶರ ಎದುರು ಈ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಮೈಸೂರಿನಲ್ಲಿ ಸ್ಥಳ ಮಹಜರು ಮಾಡೋದಿದೆ, ಹಾಗಾಗಿ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ವಾದವನ್ನ ಮಂಡಿಸಿದ್ರು. ನ್ಯಾಯಾಧೀಶರು ಕೂಡ ಸಮ್ಮತಿಯನ್ನ ಸೂಚಿಸಿದ್ರು. ಈಗ ಸ್ಥಳ ಮಹಜರನ್ನ ಮಾಡಿ ವಾಪಸ್ ಕರೆದುಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಈಗ ಸ್ಥಳ ಮಹಜರು ಅಂತ್ಯವಾಗಿದೆ. ವಾಟ್ ನೆಕ್ಸ್ಟ್, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಈಗಾಗಲೇ ಹೆಚ್ಚು ಕಡಿಮೆ 2 ತಾಸುಗಳ ಸ್ಥಳ ಮಹಜರನ್ನು ಮುಗಿಸಿ ಈಗಾಗಲೇ ಇಬ್ಬರು ಆರೋಪಿಗಳನ್ನು ಪೊಲೀಸರು ವಾಪಸ್ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಹೆಚ್ಚು ಕಡಿಮೆ 12 ಗಂಟೆಯಿಂದ ಶುರುವಾಗಿದ್ದಂತಹ ಸ್ಥಳ ಮಹಜರಿದು ಪ್ರಮುಖವಾಗಿ ಈ ಒಂದು ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಇರುವಂಥ CCTV ಫುಟೇಜ್ಗಳನ್ನು ಅವರ ಮುಂದೆ ವಶಕ್ಕೆ ಪಡೆದು ಅವರ ಮುಂದೆಯೇ ಸಹಿಗಳನ್ನು ಪಡೆದಿರುವಂಥದ್ದು. ಜೊತೆಗೆ ಕೆಲವೊಂದಿಷ್ಟು ಆರೋಪಿಗಳನ್ನು ಈ ಹಿಂದೆಯೂ ಕೂಡ ನಾಗರಾಜ್ ಅಲಿಯಾಸ್ ನಾಗ ಕರ್ಕೊಂಡು ಬಂದು ದರ್ಶನ್ ಅವರಿಗೆ ಪರಿಚಯ ಮಾಡಿರುವಂಥದ್ರ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ವಿಜುವಲ್ಸ್ಗಳನ್ನು ಕೂಡ ಪೊಲೀಸರು ಈ ಒಂದು ಹೋಟೆಲಲ್ಲಿ ಸಂಗ್ರಹ ಮಾಡಿದ್ದಾರೆ. ಮತ್ತು ಹೋಟೆಲ್ನಲ್ಲಿ ಇರುವಂಥ ಕೆಲವೊಂದಿಷ್ಟು ಸಾಕ್ಷಿಗಳ ಸಹಿಯನ್ನು ಪಡೆದು ಅವರ ಹೇಳಿಕೆಯನ್ನು ಕೂಡ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಈಗ ಇನ್ನೂ ಏನೇನು ಭಾಗದ ತನಿಖೆ ಆಯಿತು ಅನ್ನುವಂಥದ್ದನ್ನು ಕೆಲವೇ ಹೊತ್ತಲ್ಲೇ ಅದು ಕೂಡ ಸ್ಪಷ್ಟವಾಗುತ್ತೆ. ಸದ್ಯಕ್ಕೆ 2 ತಾಸುಗಳ ವಿಚಾರಣೆ. ನಾಗ ಅಲಿಯಾಸ್ ನಾಗರಾಜು, ದರ್ಶನ್ ಅವರ ಮ್ಯಾನೇಜರ್, ಜೊತೆಗೆ ದರ್ಶನ್ ಅವರ ಕಾರು ಚಾಲಕ ಲಕ್ಷ್ಮಣ್ ಇಬ್ಬರನ್ನ 2 ತಾಸುಗಳ ಕಾಲ ಈ ಒಂದು ಹೋಟೆಲ್ಗೆ ಕರೆದುಕೊಂಡು ಬಂದು ಅಲ್ಲಿಯ ಕೆಲವೊಂದಿಷ್ಟು ಮಾಹಿತಿಗಳನ್ನ ಪಡೆದು ಕೆಲವೊಂದಿಷ್ಟು ಮಹಜರುಗಳನ್ನ ನಡೆಸಿ ಈಗ ವಾಪಸ್ ಇಲ್ಲಿಂದ ಬೆಂಗಳೂರಿಗೆ ಈಗ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಈಗ ನಮಗೆ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಮುಖವಾದಂಥ CCTVಯ ಫುಟೇಜ್ಗಳನ್ನು ಇಟ್ಕೊಂಡು ಅದರಲ್ಲಿ ಕೆಲವೊಬ್ಬ ವ್ಯಕ್ತಿಗಳನ್ನು ತೋರಿಸಿ ಅವರ ಗುರುತುಗಳನ್ನು ಪತ್ತೆ ಹಚ್ಚುವ ಕೆಲಸವನ್ನು ಕೂಡ ಪೊಲೀಸರು ಆರೋಪಿಗಳ ಮೂಲಕವೇ ಆರೋಪಿಗಳ ಸಮ್ಮುಖದಲ್ಲೇ ಮಾಡಿದ್ದಾರೆ. ತದನಂತರದಲ್ಲಿ ಹೋಟೆಲ್ನ ಸಿಬ್ಬಂದಿಗಳಿಂದಲೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನ ಪಡೆದು ಅವರನ್ನು ಕೂಡ ಸಾಕ್ಷಿಗಳಾಗಿ ಪರಿಗಣಿಸೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.